ಏ ಕೃಷ್ಣ ಮಾಧವ ಮುರಾರಿ ಹೇ ಜನಾರ್ದನ ದರ್ಶನವಾಣಿ ತೋರಯ ದೇವ ದರ್ಶನವಾಣಿ ತೋರಯ ದರ್ಶನವಾಣಿ ತೋರಯ ದೇವ ದರ್ಶನವಾಣಿ ತೋರಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿವೆನಯ್ಯ ಜೀವವು ನೀನೆಂದು ನಂಬಿವೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರಯ ದೇವ ದರ್ಶನವಾಣಿ ತೋರಯ ಹೇ ಜನಾರ್ದನ ಅರಣ್ಯವಾಸವ ಆಜ್ಞಾನುಸಾರನೆ ಅರಣ್ಯವಾಸವ ಆಜ್ಞಾನುಸಾರನೆ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರಯ ದೇವ ದರ್ಶನವಾಣಿ ತೋರಯ ಕೃಷ್ಣ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿ ಪ್ರಾಣಸಕನು ಅರ್ಜುನ ಹೇಗೆ ಏನಾಯಿತು ಸಾರ್ಥಕಿ ಅದನ್ನು ಹೇಳುವ ಇಚ್ಛೆ ಇಲ್ಲ ನೀನೇ ನೋಡು ಓಹೋ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಅರ್ಜುನ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಬೇಡಲು ಬಂದಿರುವನು ಇದೆಂತಹ ವಿಳಂಬನೆ ಪಾರ್ಥ ಇದು ವಿಳಂಬನೆಯಲ್ಲ ಸಾರ್ಥಕಿ ಪಾಂಡವರ ದುರ್ದೈವ ಅದಕ್ಕೆ ಮರುಗುವುದಾದರೂ ಏಕೆ ಕೌರವರು ನಮ್ಮ ಆತ್ಮೀಯರಲ್ಲವೇ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ
ನಮಗೆ ಸಂತೋಷದ ವಿಷಯವೇ. ನಾಲ್ವರು ಸಹೋದರರು ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ದುರ್ಯೋಧನ, ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರೆಯುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು ಅಷ್ಟೇ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಚೆನ್ನಾಗಿ ಸಿಕ್ಕಿಬಿದ್ದಿರುವನು. ಸಿಕ್ಕಿಬಿದ್ದರೂ ಸಂತೋಷದ ವಿಷಯವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೆಯೇನು, ಭಕ್ತ ವಿಭೀಷಣದ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ಹೇ ಜನಾರ್ದನ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ, ಹಗೆಗಳ ನಗೆಗೆ ಭಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹಗೆಗಳ ನಗೆಗೆ ಭಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಜಿಸೋ ಲೋಕದ ಭವ ಬಂಧನ, ನಿಜಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತವೂ ನೀನೆ, ನಗು ನಗು ಕಲಿಗಿ ಜಗವ ಬೆಳಗಿದೆ. ಹೇ ಜನಾರ್ದನ, ಯುಗ ಯುಗದ ಪರ್ಯಂತವೂ ನೀನೆ, ನಗು ನಗು ಕಲಿಗಿ ಜಗವ ಬೆಳಗಿದೆ. ಭೃಗುಮುನಿ ಧರ್ಮದ ಅಜ್ಜಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ.
ಸರ್ಪದ ಹಕ್ಕಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪಾಂಡವರ ರಾಜ್ಯವರೇಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ರಾಜ್ಯವರೇಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಹಂದು ಸದಳಿಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಹಂದು ಸವೇಳೆಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಗಿರೀಶ್ ಎಲ್ಲ ನೋಡು, ಗಿರೀಶ್ ಗಿರೀಶ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ. ಚೇಚೆ, ನೀವು ಕೂಡ ಈ ಚರಣದಲ್ಲಿ ಕುಳಿತುಕೊಂಡಿ, ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ ಧನಂಜಯ? ವಾಸುದೇವ, ನಿಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಬಾಬಾ, ಓ ಕುರುಚಕ್ರೇಶ್ವರ, ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ನಿದ್ರೆಯಿಂದ ಎಚ್ಚರಿಸಬಹುದಾಯ್ತಲ್ಲ. ಚಕ್ರವರ್ತಿಯಾದ ನೀವು ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವುದಂತಾಯ್ತಲ್ಲ ಬಾಬಾ. ಕೃಷ್ಣ, ಬಾಬಾ, ನಿದ್ರೆ ಮಾಡುವವರನ್ನೆಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರೆ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಸಹ ನನ್ನನ್ನು ಗಮನಿಸದೆ ನಿನ್ನ ಪ್ರಾಣಮಿತ್ರ ಅರ್ಜುನನ್ನು ಕಂಡ ಕ್ಷಣವೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬಾ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವೀರರು ದ್ವಾರಕೆಗೆ ಏಕಕಾಲದಲ್ಲಿ ಬರಲು ಕಾರಣವಿರುವುದು ಕೃಷ್ಣ. ಕೊಂಡವರಿಗೂ ನಮಗೂ ಕೋರ್ಗರಿವ ಕೋರ್ಗಿಚ್ಚಿನಂತೆ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಬಾಬಾ, ಏನು ಯುದ್ಧವೇ? ಹೌದು ಕೃಷ್ಣ. ಪಾಂಡವರಿಗೂ ಯುದ್ಧವೇ? ಬೇಡ ಬಾವ, ನನ್ನ ಮಾತನ್ನು ಕೇಳಿ. ಪಾರ್ಥ, ಪರಮಾತ್ಮ, ಕೇಳಿದ್ದೇನೆ ಮಣ್ಣನಾಡುತ್ತಿರುವ ಮಾತು. ನೀನು ಕೂಡ ಯಾದವರ ಸಹಾಯವನ್ನು ಬೇಡುವಂತೆ ತೋರಲು ಬಂದಿದೆ. ಹೌದು ಜನಾರ್ದನ. ಈ ಸರಿ ಈ ಉಭಯ ಸಂಕಟದಲ್ಲಿ ನಾನು ಏನು ಕೂಡ ಮಾಡಲಿ ಬಾವಾ. ಕೃಷ್ಣ,
ಬಲ್ಲೆಯ ಈಗ ಲೋಕ ರಾಜನಾಳಿದ ಮರ್ಮ ಬಾಬಾ ಕೃಷ್ಣ ವಾಸುದೇವ ಬಲ್ಲೆಯ ಈಗ ಲೋಕ ರಾಜನಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ನಿರಾಸೆ. ಬಾಬಾ ಕೃಷ್ಣ ಅದಂತೆಯ ವಾಸುದೇವ ಭರತ ಕಂಡ ಪ್ರಳಯದಿಂದ ಲಾಭಯ. ಸಂತಾಪದುರಿತ ಬೇಡಾಲಿ ನಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯ. ಸಂತಾಪದುರಿತ ಬೇಡಾಲಿ ನಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯ. ಕೃಷ್ಣ ನನಗೆ ಅನುಜನೊಡನೆ ಲೋಕವೇ ಜಗಿ ಭರತ ಭೂಮಿ ಹಾಳಮಯ. ಅನುಜನೊಡನೆ ಲೋಕವೇ ಜಗಿ ಭರತ ಭೂಮಿ ಹಾಳಮಯ. ಒಂದು ಬಳಗರ ತನಿಂದ ಕೃಷ್ಣ ಒಂದು ಬಳಗರ ತನಿಂದ ಮರಣವೋ ಮಾಡಬೇಡ. ರಾಮನಾಗಿ ನುಡಿದನೆ ಭರತ ಮಾಡಬೇಡ. ರಾಮನಾಗಿ ನುಡಿದನೆ ಭರತ ಸಮರ ಸಾಹಸ ಅನುಚಿತ. ಭರತ ಕಂಡ ಕೃಷ್ಣ ನನಗೆ ಸಮರ ಸಾಹಸ ಅನುಚಿತ. ಭರತ ಕಂಡ ಲಾಭಯ. ದಾಯಾದಿಗಳ ನೀವು ಅಣ್ಣ ತಮ್ಮಂದಿರಾಗಿ ಹೊಡೆದಾಡಬೇಡಿ. ನನ್ನ ಮಾತನ್ನು ಕೇಳಿ ಬಾವ. ಮಾಧವ ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಆ? ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಪಾರ್ಥ, ಪರಮಾತ್ಮ ಕೇಳಿದ್ದೇನೆ ಮಣ್ಣನಾಡುತ್ತಿರುವ ಮಾತುಗಳನ್ನು. ಅದೊಂದು ತಿಳಿಯದು ಪರಮಾತ್ಮ. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ
ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು, ಮೇಲಾಗಿ ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದವರ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಆದ್ದರಿಂದ ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು. ಭಾವ, ನೀನು ಕೃಷ್ಣ. ಮೊದಲೇ ಬಂದೆ ಎಂಬ ವಿಚಾರವು ನನಗೆ ಸ್ವಲ್ಪ ಸಂದೇಹವಿಲ್ಲ. ಮತ್ತವ ವಿಚಾರದಲ್ಲಿ ಆದ್ದರಿಂದ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಇರಬಹುದು. ಆದ್ದರಿಂದ ಪಾರ್ಥನಿಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವಿರುವುದು. ಎಲ್ಲಾ ಕಪಟಿ. ಭಾವ, ಹಾಗೆಂದು ಕೋಪಗೊಳ್ಳಬೇಡ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರಥಮ ವೀರಭದ್ರರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯವು ನಿರಸ್ತನು ನಿರಾಯುಧನಾದ ನಾನೇ ಒಂದು ಕಡೆ. ಪಾರ್ಥ, ಈ ಪರಮಾತ್ಮ. ಎರಡರಲ್ಲಿ ನೀವು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆ. ಆಸ್ತು ಪಾರ್ಥ. ಭಾವ, ನಿರಸ್ತ್ರನು ನಿರಾಯುಧನು ಈತನಿಂದಾಗುವ ಕಾರ್ಯವಾದರೂ ತಾನೇ. ಕೃಷ್ಣ, ನಿನ್ನ 11 ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಭಾವ, ಭಲೆ ನಿನ್ನ ಪರಾಕ್ರಮಕ್ಕೆ ತಕ್ಕದನ್ನೇ ಕೇಳು. ಭಲೆ ಪರಾಕ್ರಮಕ್ಕೆ ತಕ್ಕದನ್ನೇ ಕೇಳಿ ನಡೆ ಭಾವ. ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನೂ ಹೋಗಿ ಬರಲೇ? ಧಾರಾಳವಾಗಿ. ಫಲೆ ಫಲೆ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ತಿಳಿದಿಲ್ಲವೆಂದು ಭಾವಿಸಿದೆಯಾ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಣ್ಣ ಸ್ವತಂತ್ರ ಪ್ರಳಯ ಸಮರ ಶತದಾಹ ಪ್ರಚಂಡ ರಥಕೋ ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಹಸದ ಚತುರ ಈ ಕೌರವೇಶ್ವರ ರಾಜ್ಯ ಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ. ರಣದೋಳ್ ಆಯುಧವಂ ಧರಿಸದಿರೇ ಆಂಡವರದೆಂತು ಪಾಲಿಪೆಯ ನೋಡುವೆ ನಿನ್ನ ಪಂಥ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಬಲುಕಪಟಿ, ಬಲುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲುಮಮತೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವಿಲ್ಲ ಮುಕುಂದ.
ಆದರೂ ಬಾಧಕವಿಲ್ಲ. ಏನು ಬಾವ? ಇಂದಿಗೆ ನೀವೇ ಬೇರೆ, ನಾವೇ ಬೇರೆ. ಕೃಷ್ಣ, ಬಾವ ಆದರೆ ಒಂದು ವಿಚಾರ, ಅದೇನದು ಬಾವ? ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುತ್ತಿರುವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಅದು ಮುಂದೆ ತಾನೇ ಗೊತ್ತಾಗುವುದು ಬಾವ. ಆಡಿದ ಮಾತನ್ನು ಎಂದಿಗಾದರೂ ಬೀರುವುದುಂಟೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಕೃಷ್ಣ, ಬಾವ ನಿನ್ನ ಭೇಟಿ ಮುಂದಿನ ರಣರಂಗದಲ್ಲಿ. ಆಗ ತೋರುವೆ ಈ ನಿನ್ನ ಭಕ್ತರು ಇಲ್ಲ ಇಲ್ಲ ನನ್ನ ಅನ್ನೊಂದು ಅಕ್ಷೋಣಿ ಸೈನ್ಯದ ಫಲಾಬಲವ. ಅದು ಮುಂದೆ ತಾನೇ ಗೊತ್ತಾಗುವುದು ಬಾವ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಬಾವ ತುಚ್ಛ ಮನೋಭಾವವನ್ನು ಬಿಡು. ಆಶ್ಚರ್ಯದಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ ಎಚ್ಚರ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಕನು ಬಂಧುವೂ ಆದ ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನಾನಿನ್ನು ಬರುವೆನು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿಕೊಂಡೆ. ಸ್ವಸ್ಥನಾದ ನನ್ನನ್ನು ಬರೆ ಕೈಯಲ್ಲಿರುವ ನಂಬಿಕೆ ಕೆಟ್ಟೇಲೋ ಪಾರ್ಥ. ಪರಮಾತ್ಮ, ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಅರ್ಜುನ, ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಸಾರಥಿಯಾಗು. ನನಗೊಂದು ಗತಿಯೆಂದು ತೋರಿಸು. ನಿನ್ನ ವರದ ಹಸ್ತಗಳು ನನ್ನ ರಥದ ರಸಾತ್ವಗಳನ್ನು ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವ ಜೀವನವನ್ನು, ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ, ನನ್ನನ್ನು ದೇವರು ದೇವರು ಎಂದು ಇಷ್ಟೊಂದು ಕೊಂಡಾಡುತ್ತಿರುವಲ್ಲ, ಅಂತಹ ಮಹಿಮೆಯನ್ನು ನನ್ನಲ್ಲಿ ಏನು ಕಂಡೆ ಪಾರ್ಥ? ಪರಮಾತ್ಮ, ಈ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಹಾದವ ನಿನ್ನಯ ದಯದಿ ದಯದಿ, ಮಹಾದವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಾರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಜಯ ಜಯ ಕಾತುರವೇ ಜಯ, ಕರದಳು ತುಳದಿ, ಕರದಳು ಗಾಡಿ ತುಳದಿ, ಜಡ ಜಡ ಕಡುದಿ
ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪಾರ್ಥನ ನೆನಹಿತವ ಸತತವು ನಾ ಬಯಸಿ. ಪರಮಾತ್ಮ ಪಾರ್ಥನ ನೆನಹಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲೆ ಗೋರೆಯೇ. ಅನವರತವು ನಿನ್ನ ಬಿಡದಲೆ ಗೋರೆಯೇ. ಮನದನೋ ಮಾನವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. 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 ಸಾಧಿಸು ಕಾರ್ಯವ ಭಯವೇ ತಗೆಗೆ. ಸಾಧಿಸು ಕಾರ್ಯವ ಭಯವೇ ತಗೆಗೆ. ಸಾಧಿಸು ಕಾರ್ಯವ ಭಯವೇ ತಗೆಗೆ. ಕಾದುರವೇ ವಿಜಯ ವಿಜಯ ಕಾದುರವೇ ವಿಜಯ. ಮನದಳು ವಿಜಯ. ಕೃಷ್ಣ ಮಾತಾ ಕೃಷ್ಣ ವಿಜಯ. ವಿಜಯ. ಪಾರ್ಥ, ಅಂತೂ ಇಂತೂ ನಿನ್ನ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಳ್ಳು. ಬಿಡವು, ಭಕ್ತರ ಇಚ್ಛೆಯಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ. ಪರಮಾತ್ಮ ಧನ್ಯನಾದೆ ದೇವ ಧನ್ಯನಾದೆ. ಕೇಶವ ನಿನ್ನಯ ಕರುಣೆ ಇರಲೋ ದೇವ ಕೇಶವ ನಿನ್ನಯ ಕರುಣೆ ಇರಲೋ ಸ್ನೇಹಿತನಂತೆ ನೀ ನನಗಿರಲು ನನಗೆ ಅಪಜಯ ಉಂಟೆ. ನೀ ನನಗೆ ಸಾರಥಿಯ ರೂಪವಂ ಧರಿಸುತ್ತೆ. ನೀ ನನಗೆ ಸಾರಥಿಯ ರೂಪವಂ ಧರಿಸುತ್ತೆ. ಬಂದು ಬರಲೈ ಕೃಷ್ಣ. ಕೃಷ್ಣ ಧನ್ಯನಾದೆ ದೇವ ಧನ್ಯನಾದೆ. ಧನ್ಯನಾದೆ ನಾ ಹರಿಯೇ ಧನ್ಯನಾದೆ ನಾ ದೇವ. ಧನ್ಯನಾದೆ ನಾ ಹರಿಯೇ ಧನ್ಯನಾದೆ ನಾ ಮಾನ್ಯನಾದೆ ಇಂದು ನಿಮ್ಮ ಪದ ಚರಣವಾ ಧರಿಸೆ.
ಧನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆ ನಾ ಹರಿಯೇ ಧನ್ಯನಾದೆ ನಾ ದೇವಾ. ಪರಿಪರಿಯ ಪರಿಭವದಿಂದ ಜಗದಲ್ಲಿ ನೊಂದೇವಯ್ಯ ನಾವು ದೇವಾ. ಪರಿಪರಿಯ ಪರಿಭವದಿಂದ ಜಗದಲ್ಲಿ ನೊಂದೇವಯ್ಯ ನಾವು ಪರಿಗರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆ ನಾ ಹರಿಯೇ ಧನ್ಯನಾದೆ ನಾ ಪರಮಾತ್ಮ. ಕದನದಲ್ಲಿ ಗುರುಪತಿ ಬಲವ ಅದಗಡಿಸಿ ಗೆಲ್ಲುವ ತರುವ ನಾವು ದೇವಾ. ಕದನದಲ್ಲಿ ಗುರುಪತಿ ಬಲವ ಅಧಗಡಿಸಿ ಗೆಲ್ಲುವ ತರುವ ನಾವು ಮಾಧವನೇ ನೀ ನನ್ನ ಗೊಲಿದು ಸಾರಥಿಯ ಭಾರವ ವಹಿಸಿದೆಯ ದೇವಾ. ಮಾಧವನೇ ನೀ ನನ್ನ ಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆ ನಾ ಹರಿಯೇ ಧನ್ಯನಾದೆ ನಾ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಪರಮಾತ್ಮ. ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆ ನಾ ಧನ್ಯನಾದೆ ನಾ ಧನ್ಯನಾದೆ ನಾ. ಪಾರ್ಥ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಅಣ್ಣನಾದ ಧರ್ಮಾದಿಗಳಿಗೆ ತಿಳಿಸು. ನೀನಿನ್ನು ನಡೆ. ಹಾಗೆ ಆಗಲಿ ದೇವಾ.
ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾವು ಮೊದಲೇ ಹೇಳಿದಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವನ್ನು ಅರಿಯುವುದೆಂದು? ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಂದೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಕರ್ಣ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಇನ್ನೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರು ನಾ ಕಾಣಿ. ಯುದ್ಧ ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮಾ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಧರ್ಮದ ಪರಿಕಾಷ್ಠೆಯಿಂದ ಮಾನವರಿಗೆ ಧರ್ಮದ ಪರಿಕಾಷ್ಠೆಯನ್ನು ಬೋಧಿಸುವೆ. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಯ್ದು ಕುರುಕ್ಷೇತ್ರದ ರಕ್ತದ ಧೂಳಿನ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ಸುಸಜ್ಜಿತವಾಗಿ ಪುಣ್ಯದ ಬೀಜವೊಂದನ್ನು ನೆಡು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಜ್ಞಾನ ಎಂಬ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನುಡಿಯುವುದು ಪ್ರೇಯಸಿ. ಪ್ರೇಮ ಮೂರ್ತಿಯಂದನಿ ನಾಮವೆಂದು ವಿಫಲವಾದೆ. ಪ್ರೇಮ ಮೂರ್ತಿಯಂದನಿ ನಾಮವೆಂದು ವಿಫಲವಾದೆ. ಸಮರದಿಂದ ಪ್ರಾಣಹಾರಿ ಸರ್ವಹಾರಿಣಿ ಸರ್ವಹಾರಿಣಿ
ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿಮಾನದಿಂದ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೇನೆ. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾರಸರ್ಪ ಕಚ್ಚಿರುವುದು ಮೃತ್ಯುವಿನಿಂದ ಸಂರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದಂತಹ ಅವಯವವನ್ನು ಛೇದಿಸದ ಅವರನ್ನು ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕೀಗ ಇಂತಹ ಅವಸ್ಥೆಯೇ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಖರಾದಂತಹ ದರ್ಪಾಂತ ಕ್ಷತ್ರಿಯರ ರಕ್ತನಾಡಿಯಲ್ಲಿ ರಕ್ತಜಿಕವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಿಸದಂತೆ ಕಾಣುತ್ತದೆ. ಅದನ್ನು ಸಂಪೂರ್ಣವಾಗಿ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನದೇ ಕಾರ್ಯವಿರಲಿ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಪ್ರೇಯಸಿ, ನಿನ್ನ ಮನದ ಬಯಕೆಯಂತೆ ಮತ್ತೊಮ್ಮೆ ನಾನು ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕಡೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು? ಮುರಳಿಯ ಗಾನಕ್ಕೆ ಮನಸೋದಯ